ಮುಖ್ಯವಾಗಿ ಇವತ್ತು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ ದಿನ. ಯಾಕೆ ಅಂತ ಕೇಳಿದ್ರೆ, ಒಂದು ಗುರುವಾರ, ಅದರಲ್ಲೂ ಗುರುಪುಷ್ಯಾರ್ಕ ಯೋಗ ಎಂಬುದಾಗಿ ಇವತ್ತು ಕರೀತಾರೆ. ಈ ದಿನ ನಾವು ಏನು ಮಾಡಬೇಕು ಅಂತಂದರೆ, ಇಷ್ಟು ದಿನ ಹಿಂದೆ ಒಂದು ಅಧಿಕ ಮಾಸ ಎಂಬತಕ್ಕಂತಹದ ಒಂದು ಮಲಮಾಸ ಅದು ಸಂಪೂರ್ಣವಾಯಿತು. ಅದಾದ ನಂತರ ಇದೊಂದು ಗುರುಪುಷ್ಯಾರ್ಕ ಯೋಗ. ಇವತ್ತಿನ ದಿನ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ದೇವರಲ್ಲಿ ಒಂದು ವಿಶೇಷವಾದಂತಹ ಭಕ್ತಿ ಹಾಗೂ ಗುರುಗಳಲ್ಲಿ ವಿಶೇಷವಾದಂತಹ ಭಕ್ತಿ, ಇವೆರಡು ಕೇವಲ ಆಗಿರ್ಬೋದು ಅಥವಾ ಬೇರೆ ಇನ್ನು ಸತ್ಕಾರ್ಯಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಇವತ್ತು ಮಾಡೋಣದರಿಂದ ಬಹಳಷ್ಟು ಪುಣ್ಯದಾಯಕವಾಗಿದೆ. ಗುರುಪುಷ್ಯಾರ್ಕ ಯೋಗ ಎಂಬುದಾಗಿ ಈ ರೀತಿಯಾಗಿ ಇವತ್ತು ಹೆಸರು. ಅದರಲ್ಲಿ ಮುಖ್ಯವಾಗಿ ಈ KR ಪುರಂ ರಾಯರ ಮಠ ಬಂದು 2019 22ನೇ ತಾರೀಕು 7ನೇ ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇದು ಒಂದು ಅಧುನಾಪೀಠದಲ್ಲಿ ವಿರಾಜಮಾನರಂತಹ ಡಾಕ್ಟರ್ ಶ್ರೀ ಶ್ರೀ ಸುಬುಧೇಂದ್ರತೀರ್ಥ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಪ್ರತಿಷ್ಠಾಪನೆಗೊಂಡಿದೆ. ಈ ಸ್ಥಳ ಬಂದು ನಮಗೆ ವಕೀಲರು ಇಲ್ಲೊಬ್ಬರಿದ್ದಾರೆ, ರಾಮಚಂದ್ರಪ್ಪ ಹಾಗೂ ಅವರ ಪತ್ನಿಯಾಗಿರ್ತಕ್ಕಂತಹ ಸುಶೀಲಾದೇವಿ ಎಂಬುದಾಗಿ. ಅವರು ಸೇರಿಕೊಂಡು ಈ ಸ್ಥಳವನ್ನು ಶ್ರೀಮಠಕ್ಕೆ ದೇಣಿಗೆಯಾಗಿ ಕೊಟ್ಟು ಇದೇ ಸ್ಥಳದಲ್ಲಿ ಒಂದು ಮಠ ಅಂತ ನಿರ್ಮಾಣ ಮಾಡಿ ರಾಯರ ಬೃಂದಾವನ ಪ್ರತಿಷ್ಠಾಪನವನ್ನು ಮಾಡಿ ಶ್ರೀಗಳವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಈ 7-8 ವರ್ಷಗಳಿಂದ ಮಠಗಳಲ್ಲಿ ಅನೇಕ ವಿಧವಾದಂತಹ ಪವಾಡಗಳೇ ನಡೆದಿವೆ ಈ ಮಠದಲ್ಲಿ. ಯಾಕೆಂತ ಕೇಳಿದ್ರೆ, ನಾವು ಈ ಮಠಕ್ಕೆ ಇಲ್ಲಿ ಒಂದು ಇದಕ್ಕಿಂತ ಮುಂಚೆ ನಾನು ಚೆನ್ನೈ ನಗರದಲ್ಲಿ ಅಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾಯಿದ್ದೆ, ತ್ರಿಪುಲಿಕೇನ್ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ಅದರಂತೆ ಈ 1.5-2 ತಿಂಗಳಿಂದ ಈ KR ಪುರಂ ಮಠದಲ್ಲಿ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದರಲ್ಲಿ ಒಂದು ರಾಯರ ಬಗ್ಗೆ ನಾವು ಏನು ಹೇಳಿದ್ರೂ ಕಡಿಮೆನೆ. ಯಾಕೆ ಅಂತ ಕೇಳಿದ್ರೆ, 1-2 ಉದಾಹರಣೆಗಳು ಹೇಳಬೇಕಂತಂದರೆ,